ಶ್ರೀ ಗುರುಭ್ಯೋ ನಮಃ. ಗ್ರಹಚಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ ತಿಂಗಳ ಗ್ರಹಗಳ ಸಂಚಾರ ಕುಂಭರಾಶಿಯವರಿಗೆ ಯಾವೆಲ್ಲ ಫಲಗಳನ್ನು ತಂದುಕೊಡುತ್ತವೆ ಅಂತ ನೋಡೋಣ ಬನ್ನಿ. ಕುಂಭರಾಶಿಯಿಂದ 4ರಲ್ಲಿ ವಕ್ರಿಗುರು, 6ರಲ್ಲಿ ವಕ್ರಿಕುಜ, 8ರಲ್ಲಿ ಕೇತು, 10ರಲ್ಲಿ ಬುಧಾದಿತ್ಯರಿದ್ದು 11ರಲ್ಲಿರುವ ಶುಕ್ರರು 2ನೇ ತಾರೀಕಿನಿಂದ ಮಕರ ರಾಶಿಯಲ್ಲಿ ಸಂಚರಿಸ್ತಾರೆ. ರಾಶಿಯಲ್ಲಿಯೇ ಶನಿ ಭಗವಾನರು, 2ರಲ್ಲಿ ರಾಹು ಮಹಾರಾಜರು ಇದ್ದಾರೆ. 16ನೇ ತಾರೀಕಿನಿಂದ ಸೂರ್ಯಗ್ರಹರು ನಿಮ್ಮ ರಾಶಿಯಿಂದ 11ರಲ್ಲಿ ಸಂಚಾರ ಮಾಡ್ತಾರೆ. ಇನ್ನು ಹೀಗಿರುವಾಗ ಈ ತಿಂಗಳು ಸಾಕಷ್ಟು ಶುಭಯೋಗಗಳು ನಿಮಗಾಗಿ ಕಾದಿವೆ. ವಿದೇಶದಿಂದ ವಿದೇಶಿ ಕಂಪನಿಗಳಿಂದ ಲಾಭವಿದೆ. ವ್ಯಾಸಂಗ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿರೋರು ಪ್ರಯತ್ನವನ್ನು ಮಾಡಬಹುದು. ನಟನಟಿಯರು, ಗಾಯಕರು ಸೇರಿದ ಹಾಗೆ ಕಲಾವಿದರಿಗೆ ಅವಕಾಶಗಳು ಅರಸಿ ಬರುತ್ತವೆ. ಧಾರ್ಮಿಕ ಮುಖಂಡರಿಗೆ, ಪ್ರವಚನಕಾರರಿಗೆ ಜನಮನ್ನಣೆ ಸಿಗಲಿದೆ. ರಿಯಲ್ ಎಸ್ಟೇಟ್ ಏಜೆಂಟರುಗಳಿಗೆ, ಆಮದು ರಫ್ತುದಾರರಿಗೆ ಲಾಭ ಇದೆ. ಶಸ್ತ್ರಚಿಕಿತ್ಸಕರಿಗೆ ಯಶಸ್ಸು, ಕೀರ್ತಿ, ಗೌರವ ಸಿಗುತ್ತೆ. ಇನ್ನು ತಂದೆ ತಾಯಿ, ಸೋದರ ಸೋದರಿಯಿಂದ ಲಾಭದ ನಿರೀಕ್ಷೆ ಮಾಡ್ಕೋಬೇಡಿ. ಸರ್ಕಾರಿ ಮಟ್ಟದ ಕೆಲಸಗಳು ಪರಿಶ್ರಮದಿಂದ ಕೈಕೊಡುತ್ತವೆ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚುತ್ತೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ದೈವಾನುಗ್ರಹ ಇದೆ. ಹಾಗೆಯೇ ಖರ್ಚು ಕೂಡ ಜಾಸ್ತಿ ಇದೆ. ಈ ತಿಂಗಳು ಒಂದಿಲ್ಲೊಂದು ನಿರೀಕ್ಷೆಗಳ ಬೆನ್ನು ಹತ್ತಿರ ನಿಮಗೆ ಅನೇಕ ಅವಕಾಶಗಳು ಸಿಗುತ್ತೆ. ಯಾರಿಗೂ ಸಾಲವನ್ನು ಕೊಡಬೇಡಿ, ಕೊಟ್ಟರೆ ವಾಪಸ್ ಬರೋದಿಲ್ಲ. ಇನ್ನು ಆರೋಗ್ಯದತ್ತ ಕೂಡ ನೀವು ಗಮನವನ್ನು ಕೊಡಬೇಕಾಗತ್ತೆ. ಎಷ್ಟು ತೊಂದರೆಗಳಿದ್ರೂ ದೈವ ಕೃಪೆ ನಿಮ್ಮನ್ನು ಕಾಪಾಡುತ್ತೆ. ಇನ್ನು ದೈವ ದರ್ಶನವನ್ನು, ನಿಮ್ಮಿಷ್ಟದ ದೈವ ದರ್ಶನವನ್ನು ಮಾಡಿಕೊಳ್ಳಿ. ಹಾಗೆಯೇ ರಕ್ತದಾನ ಮಾಡೋ ಅವಕಾಶ ಸಿಕ್ಕರೆ ಮಾಡಿ. ಒಳ್ಳೆಯದಾಗತ್ತೆ. ಶುಭವಾಗಲಿ.